ಜೈ ಹಿಂದ್. ಎಲ್ಲ ನನ್ನ ಸಿ ಐ ಎಸ್ ಎಫ್ ಎಸ್ಪಿರೆಂಟ್ಸಿಗೆ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಕೆಸಿಂದ ಟ್ರೇಡ್ಸ್ಮನ್ ಹುದ್ದೆಗಳ ಜೊತೆಗೆ ಡ್ರೈವರ್ ಹುದ್ದೆಗಳನ್ನು ಕೂಡ ಕಾಲ್ ಫಾರ್ಮ್ ಅನ್ನು ಮಾಡಿದ್ರು. ಸೊ ಬೇರೆ ಬೇರೆ ತರಹದ ನೋಟಿಫಿಕೇಶನ್ ಕೂಡ ಮಾಡಿದ್ರು. ಸರ್ ಇದ್ರದ್ದು ಫಿಸಿಕಲ್ ಡೇಟ್ ಅನ್ನ ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳಿದ್ರೆ ಪ್ರತಿ ಒಂದು ಸ್ಟೂಡೆಂಟ್ ಕೂಡ ಕಮೆಂಟ್ ಪ್ರತಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸಾಕು ಸರ್ ಸಿ ಐ ಎಸ್ ಎಫ್ ಟ್ರೇಡ್ಸ್ಮನ್ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರಾ ಅಂತ ಹೇಳಿಕೆಸಿಂದ ಸೊ ಎಲ್ಲರೂ ಕೂಡ ಡೌಟ್ ನಲ್ಲಿದ್ರ. ಓಕೆ, ಇವತ್ತೇ ಅಂತಲ್ಲ, ನಿನ್ನೆ ಈ ನೋಟಿಫಿಕೇಶನ್ ಕೂಡ ಬಂದಿದೆ, ಶಾರ್ಟ್ ನೋಟಿಸ್ ಅನ್ನ ಬಂದಿದೆ. ಏನಪ್ಪಾ ಅಂತಂದ್ರೆ ಟೆಂಟೇಟಿವ್ ಅಂತ ಹೇಳಿಕೆಸಿಂದ ನಿಮ್ಮ ಫಿಸಿಕಲ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರ. ಸೊ ಫಿಸಿಕಲ್ ಡೇಟ್ ಯಾವ ಡೇಟ್ಗೆ ನಡೀತದೆ ಅಂತ ಹೇಳಿಕೆಸಿಂದ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಟ್ಟಿದ್ರ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕಾನ್ಸ್ಟೇಬಲ್ ಡ್ರೈವರ್ ಅಂಡ್ ಡಿ ಸಿ ಪಿ ಒ ಅಂತ ಹೇಳಿಕೆಸಿಂದ 2024ರಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು. ಆ ಫಿಸಿಕಲ್ ಯಾವ ಡೇಟ್ಗೆ ನಡೀತದಪ್ಪ ಅಂದ್ರೆ 15/9/2025ಕ್ಕೆ ಫಿಸಿಕಲ್. ಸರ್ ಇಷ್ಟು ಬೇಗ ಫಿಸಿಕಲ್ ಅನ್ನ ನಡೆಸ್ತಾರ? ಓಕೆ, ಇದು ಡ್ರೈವರ್ ಬಂದ್ಬಿಟ್ಟು ಯಾವ ಡೇಟ್ಗೆ ನಡೀತದ ಅಂತಂದ್ರೆ 15/9/2025ಕ್ಕೆ ಫಿಸಿಕಲ್ ನಡೀತದ. ಸರ್ ಟ್ರೇಡ್ಸ್ಮನ್ ಯಾವಾಗ? ಟ್ರೇಡ್ಸ್ಮನ್ ಬಂದ್ಬಿಟ್ಟು 26/9/2025ಕ್ಕೆ ಫಿಸಿಕಲ್. ಸರ್ ಇಷ್ಟೇ ದಿನ ಟೈಮಿಂಗ? ಕೇವಲ 22 ದಿನಗಳು ಮಾತ್ರ ಕಾಲಾವಕಾಶ ಇದೆ. ಓಕೆ, ಫಿಸಿಕಲ್ಗೆ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಪ್ರತಿ ಒಂದು ಸ್ಟೂಡೆಂಟ್ ಮೇಲ್ ಅಂಡ್ ಫಿಮೇಲ್ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರ ತಾನೆ. ಯಾವ ತರ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು ಸರ್ ಇದರಲ್ಲಿ ಏನ್ ಕೊಟ್ಟಿದೆ ಅಂತಂದ್ರೆ, ಸೊ ಪಿ ಇ ಟಿ ಮತ್ತು ಪಿ ಎಸ್ ಟಿ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತತಿ, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಕೂಡ ಇರ್ತದ. ಫಿಸಿಕಲ್ ನಲ್ಲಿ ಏನೆಲ್ಲ ಇರ್ತದ, ಸೊ ಹೈಟ್ ಎಷ್ಟು ಬೇಕಾಗತ್ತಾ, ಸೊ ರನ್ನಿಂಗ್ ಏನ್ ಇರ್ತದ, ಸೊ ಯಾವ ಕಾಸ್ಟಿಗೆ ಎಷ್ಟು ಹೈಟ್ ಬೇಕಾಗತ್ತ ಅನ್ನೋದನ್ನು ಕೂಡ ನಾನು ಪ್ರತಿ ಒಂದು ಇನ್ಫಾರ್ಮೇಶನ್ ನಿನ್ನೆ ಕೊಡ್ಬೇಕಾಗಿತ್ತು. ಸೊ ನಿಮ್ಗೆ ಶಾರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡಬಾರ್ದು. ಸೊ ಇವತ್ತು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಹೇಳಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸೊ ಕರ್ನಾಟಕದಲ್ಲೇ ಅರ್ಜೆಂಟ್ ಆಗಿರ್ತಂತಲ್ಲ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ತಗೊಂಡು ಬಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತಿರ್ತಕ್ಕಂಥ ನಮ್ಮ ಎಚ್ ಎ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಸೊ ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲಿ ಸರ್ ಅದ್ರ ಬಗ್ಗೆ ನಮ್ಗೊಂದು ಚೂರು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್, ಫಿಸಿಕಲ್ ಯಾವ ತರ ಇರ್ತದೆ, ಸೊ ಅದನ್ನೊಂದು ಚೂರು ನಮಗೆ ಅಪ್ಡೇಟ್ ಅನ್ನು ಕೊಟ್ಟರೆ ಒಂದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಕೇಳ್ತಾ ಇದ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ಸರ್ ಫಸ್ಟಿಗೆ ಏನ್ ಇರ್ತದ ಅಂತಂದ್ರೆ ಪಿ ಇ ಟಿ ಅಂದ್ರೆ ಏನು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸರ್ ನೋಟಿಸ್ ನಲ್ಲಿ ಕೊಟ್ಟಿದ್ದಾರೆ ಪಿ ಇ ಟಿ ಮತ್ತು ಪಿ ಎಸ್ ಟಿ ಮತ್ತು ಡಾಕ್ಯುಮೆಂಟೇಶನ್ ಅಂಡ್ ಟ್ರೇಡ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಿಸಿಕಲ್ ನಲ್ಲಿ ರನ್ನಿಂಗು, ಹೈಟು, ವೇಟು, ಚೆಸ್ಟ್ ಇರ್ತದ. ಅದಾದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಕೂಡ ಇರ್ತದ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಸರ್ ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಬೇಕು. ಸೊ ಮೇಲ್ ಕ್ಯಾಟಗರಿ ಅವ್ರಿಗೆ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸೊ ಫಿಮೇಲ್ ಕ್ಯಾಟಗರಿ ಅವ್ರಿಗೆ ಬಂದ್ಬಿಟ್ಟು 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಓಕೆ, ಅದೇ ತರನಾಗಿ ಯಾರಾದ್ರೂ ಎಸ್ ಟಿ ಕ್ಯಾಟಗರಿ ಅವ್ರು ಇದ್ರಪ್ಪ ಅಂತಂದ್ರೆ ಎಸ್ ಟಿ ಕ್ಯಾಟಗರಿ ಅವರಿಗೆ ಮೇಲ್ಗೆ ಬಂದ್ಬಿಟ್ಟು 162.5 ಸೆಂಟಿಮೀಟರ್ ಹೈಟ್ ಬೇಕು. ಅದೇ ತರನಾಗಿ ಮಹಿಳೆಯರು ನೋಡ್ಕೊಳ್ರಿ, ಫಿಮೇಲ್ ಎಸ್ ಟಿ ಕ್ಯಾಟಗರಿ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ 150 ಸೆಂಟಿಮೀಟರ್ ಇದ್ರೆ ಸಾಕು. ಸರ್ ಇದರಲ್ಲಿ ಚೆಸ್ಟ್ ಎಷ್ಟು ಬೇಕಾಗುತ್ತೆ, ಚೆಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ರಿ, ಚೆಸ್ಟ್ 80 ಎಷ್ಟಪ್ಪ ಅಂದ್ರೆ ನಿಮಗೆ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥವರಿಗೆ ಚೆಸ್ಟ್ ನಲ್ಲಿ 78 ಇಂದ 83, 78 ಸೆಂಟಿಮೀಟರ್ ಇಂದ ಹಿಡಿದು 83 ಮಟ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ಅದೇ ತರನಾಗಿ ಎಸ್ ಟಿ ಕ್ಯಾಟಗರಿ ಅವರಿಗೆ 76 ಇಂದ ಹಿಡಿದು 81 ಸೆಂಟಿಮೀಟರ್ ಎಕ್ಸ್ಪಾಂಡೆಡ್ ಅನ್ನ ಮಾಡಲೇಬೇಕು. ಓಕೆ ಸರ್, ಇದು ರನ್ನಿಂಗ್ ಎಷ್ಟು ಇರ್ತದ ಪಿ ಟಿ ಮತ್ತು ಪಿ ಎಸ್ ಟಿ, ಅದರಲ್ಲಿ ರನ್ನಿಂಗ್ ಎಷ್ಟು ಇರ್ತದ ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಇದೊಂದು ಡೌಟ್ ನಲ್ಲಿ ಇದ್ದೀರಾ. ಸೊ ರನ್ನಿಂಗ್ ನಲ್ಲಿ ನೋಡ್ಕೊಡ್ರಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತದ. 1600 ಮೀಟರ್ ರನ್ನಿಂಗ್ ಅನ್ನ ಸೊ ಮೇಲ್ ಕ್ಯಾಟಗರಿ ಅವರಿಗೆ ಎಷ್ಟು ಟೈಮಿಂಗ್ ಇರ್ತಂತಂದ್ರೆ ಸೊ 6 ನಿಮಿಷ 30 ಸೆಕೆಂಡ್ ಟೈಮಿಂಗ್ ಇರುತ್ತ. ಸೊ ಎಷ್ಟು? 6 ನಿಮಿಷ 30 ಸೆಕೆಂಡ್ ಟೈಮಿಂಗ್ ಇರುತ್ತ. ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರುತ್ತ. ಓಕೆ, 800 ಮೀಟರ್ ರನ್ನಿಂಗ್ ಮಹಿಳೆಯರಿಗೆ 4 ಮಿನಿಟ್ಸ್ ನಲ್ಲಿ ಕವರ್ ಮಾಡಬೇಕು.
ಎಷ್ಟು 4 ಮಿನಿಟ್ಸ್. 16 ಮೀಟರ್ ನೀವು ಅಂದ್ಕೊಂಡಿರೋ ಹಾಗೆ ಈಸಿ ಆಗಿರ್ತಕ್ಕಂಥದ್ದಲ್ಲ. 6 ನಿಮಿಷ ಅಂತಂದ್ರೆ ಸೊ ನೀವು ಈಗಲೇನ ಅಗ್ನಿವೀರ್ ಇಂಡಿಯನ್ ಆರ್ಮಿಗೆ ಯಾವ ತರ ತಯಾರಿಯನ್ನ ಮಾಡ್ತಾ ಇದ್ರಲ್ಲ 6 ನಿಮಿಷ 15 ಸೆಕೆಂಡ್ ಅನ್ನ, ಸೊ ಇಲ್ಲಿ ಕೂಡ ಅಷ್ಟು ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ 16 ಮೀಟರ್ ರನ್ನಿಂಗ್ ಅನ್ನ ಹೊಡೆಯೋಕೆ ಸಾಧ್ಯ. ಪ್ರತಿ ಒಂದು ಸ್ಟೂಡೆಂಟ್ ಕಡೆ ಅಂತ ಆಗುತ್ತಾ, ಸೊ ಹಾಗೆ ಆಗುತ್ತಾ, ಪ್ರಯತ್ನವನ್ನ ಮಾಡಿದಿರಿ. ಸೊ ಸರ್ ಇದ್ರ ಬಗ್ಗೆ ಸಡನ್ ಆಗಿ ಇನ್ಫಾರ್ಮೇಶನ್ ಬಂದ್ ಸರ್ ಯಾವ ತರ ಪ್ರಾಕ್ಟೀಸ್ ಮಾಡೋದಿನ ಅಂತ ಹೇಳಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ, ಯಾವ ತರ ತಯಾರಿಗಳನ್ನ ಮಾಡ್ಕೊಳ್ಬೇಕು ನೀವು ಅಂತ ಹೇಳಿ. ಓಕೆ, ಇದಕ್ಕೆ ಟ್ರೇಡ್ ಟೆಸ್ಟ್ ಕೂಡ ಇರ್ತದ. ಸೊ ಯಾವ್ಯಾವ ಟ್ರೇಡ್ ಗಳನ್ನ ಕಾಲ್ಫರ್ ಮಾಡಿದ್ರೆ ಅಂತ ಹೇಳಿ ನಿಮಗಂಕಿ ಗೊತ್ತೈತಿ. ಸೊ ಯಾವ ಟ್ರೇಡ್ ಅನ್ನ ನೀವು ಅರ್ಜಿಯನ್ನ ಸಲ್ಲಿಸಿದೀರಾ ಕೆಳಗಡೆ ಕಾಣ್ತಿರತಕ್ಕಂತ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಿ ಒಂದು ಸ್ಟೂಡೆಂಟ್ ಏನ್ ಮಾಡಿರಪ್ಪ ಅಂದ್ರೆ ಈ ವಿಡಿಯೋಗೆ ಮಿಸ್ ಮಾಡದೇನೆ ಕಮೆಂಟ್ ಅನ್ನ ಹಾಕಿ ಯಾವ ಟ್ರೇಡ್ಗೆ ಅರ್ಜಿಯನ್ನ ಸಲ್ಲಿಸಿದೀರಲ್ಲ ಆ ಟ್ರೇಡ್ ನೇಮ್ ಬರೆದ್ಬಿಟ್ಟು ಒಂದು ಹಾಟ್ ಸಿಂಬಲ್ ಅನ್ನ ಹಾಕಿದ್ರೆ ಓಕೆ, ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಜನಗಳು ಈ ಟ್ರೇಡ್ಗೆ ಅರ್ಜಿಗಳನ್ನ ಸಲ್ಲಿಸಿದಾರ, ಈ ಟ್ರೇಡ್ ಕಾಂಪಿಟೇಷನ್ ಬಹಳ ಇದೆ, ಈ ಟ್ರೇಡಿನ ಕಾಂಪಿಟೇಷನ್ ಕಡಿಮೆ ಇದೆ, ಸೊ ಈ ಕಟ್ ಆಫ್ ಇಷ್ಟು ನಿಂತ್ಕೊಳ್ಬಹುದು, ಈ ಕಟ್ ಆಫ್ ಇಷ್ಟು ನಿಂತ್ಕೊಳ್ಬಹುದು ಅಂತ ಹೇಳಿ ಅಕ್ಸೆಪ್ಟೆಡ್ ಆಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾವ್ಯಾವ ತರಹದ ಹುದ್ದೆಗಳನ್ನ ಕರೆದಿದ್ರೆ ಅಂದ್ರೆ ಕುಕ್ಕು, ಕಾಬ್ಲರು, ಟೇಲರು, ಬಾರ್ಬರು, ವಾಷರ್ಮನ್, ಸ್ವೀಪರು, ಪೇಂಟರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್, ಮಾಲಿ, ವೆಲ್ಡರ್, ಚಾರ್ಜ್ಮೇಕ್, ಎಂಪಿ ಅಟೆಂಡೆಂಟ್, ಈ ತರದ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಅದರ ಜೊತೆಗೆ ಕಾಸ್ಟ್ ವೈಸ್, ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ಗಳನ್ನ ಬಿಡುಗಡೆಯನ್ನ ಮಾಡಿದ್ರು. ಸೊ ಆ ನೋಟಿಫಿಕೇಶನ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸರ್ ನಾವು ಯಾವ ಅರ್ಜಿಯನ್ನ ಹಾಕಿದೀವಿ ಅಂತ ನಮ್ಗೆ ಕೂಡ ಗೊತ್ತಿಲ್ಲ ಅಂತಕ್ಕಂಥ ಸ್ಟೂಡೆಂಟ್ಗಳಿಗೆ ಅರ್ಜಿಯನ್ನು ಹಾಕಿಬಿಟ್ಟು ಬಹಳ ದಿನಗಳಾಯ್ತು. ಸೊ ಇನ್ನೇನ್ ಬಿಡು, ಯಾವಾಗಾದ್ರೂ ಕಾಲ್ಫಾರ್ಮ್ ಮಾಡಲಿ, ಸೊ ಫಿಸಿಕಲ್ಗೆ ಹೋದ್ರಾಯ್ತು ಅಂತ ಹೇಳಿ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಎನಿ ಟೈಮ್ ನಾವು ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀವಿ. ಓಕೆ, ಇದರ ಜೊತೆಗೆ ಸೊ ಟ್ರೇಡ್ ಟೆಸ್ಟ್ ಇರ್ತಾವ. ಟ್ರೇಡ್ ಟೆಸ್ಟ್ ಏನ್ ಇರ್ತದಪ್ಪ ಅಂತಂದ್ರೆ ನೋಡ್ಕೊಡ್ರಿ, ನೀವು ಯಾವ ಟ್ರೇಡ್ಗೆ ಅರ್ಜಿಗಳನ್ನ ಸಲ್ಲಿಸಿರ್ತಾರಲ್ಲ, ಸೊ ಕುಕ್ ಹಾಕಿರಿ ಅಂತ ತಿಳ್ಕೊಡ್ರಿ. ಕುಕ್ ಹಾಕಿರ್ತಕ್ಕಂಥವ್ರಿಗೆ ಕುಕ್ ಬಗ್ಗೆ ಜನರಲ್ ಆಗಿ ನಾಲೆಜ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅವು ಮಟೀರಿಯಲ್ ಇರ್ತಾವಲ್ಲ, ಮಟೀರಿಯಲ್ ಗಳನ್ನ ನೈಫು, ಚಾಕು ಏನಂತಾರ, ಅದೇ ತರನಾಗಿ ಕೆಳಗಡೆ ಕಟ್ ಮಾಡಕ್ ಒಂದು ಇದು ಏನಾದ್ರು ವುಡ್ ಕೊಟ್ಟಿರ್ತಾರ, ಅದಕ್ಕೆ ಏನಂತಾರ ಇಂಗ್ಲಿಷ್ ನಲ್ಲಿ, ಹಿಂದಿಯಲ್ಲಿ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಕಾಬ್ಲರ್ ಅಂತಂದ್ರೆ ಏನು ಕನ್ನಡದಲ್ಲಿ, ಕಾಬ್ಲರ್ ವರ್ಕ್ ಏನು, ಅದ್ರ ಜೊತೆಗೆ ಟೇಲರ್ ಅಂದ್ರೆ ಏನು, ಟೇಲರ್ ವರ್ಕ್ ಏನು, ಸೊ ಅದಕ್ಕೆ ಸೂಜಿಗೆ ಏನಂತಾರ, ಈ ತರ ದಾರಕ್ಕೆ ಏನಂತಾರ. ನೆಕ್ಸ್ಟ್ ಬಾರ್ಬರ್ದಲ್ಲಿ ಏನೇನೆಲ್ಲ ವರ್ಕ್ ಬರ್ತಾವ ಕಟಿಂಗ್ ಮಾಡಕ್, ಅದು ಕತ್ರಿಗೆ ಏನಂತಾರ, ಅದರ ಜೊತೆಗೆ ಅದರಲ್ಲಿ ಟೂಲ್ಸ್ ಗಳನ್ನ ಇಟ್ಟಿರ್ತಾರ, ಆ ಟೂಲ್ಸ್ ನೇಮ್ ಗಳನ್ನ ಹೇಳ್ತಾರ. ವಾಷರ್ಮೆನ್, ಸ್ವೀಪರು, ಪೇಂಟರು, ಕಾರ್ಪೆಂಟರ್, ಇದೇ ತರನಾಗಿ ಪ್ರತಿ ಒಂದು ಟ್ರೇಡ್ ಟೆಸ್ಟ್ ಅನ್ನ ತಗೊಳ್ತಾರೆ. ಟ್ರೇಡ್ ಟೆಸ್ಟ್ ನಲ್ಲಿ 100% ಪಾಸ್ ಆಗ್ಲೇಬೇಕು. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ನಾಲೆಜ್ ಬೇಕು. ಪ್ರತಿ ಒಂದು ಸ್ಟೂಡೆಂಟ್ ಫಿಸಿಕಲ್ ಪಾಸ್ ಮಾಡ್ಕೊಂಡ್ರೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಕೂಡ ಪಾಸ್ ಮಾಡಲೇಬೇಕು, ಗೊತ್ತು ತಾನೆ. ಸೊ ಅದಕ್ಕೋಸ್ಕರ ಆದ ಕಾರಣಕ್ಕೋಸ್ಕರ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ CISF ಗಾಗಿ ನಾವು ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಫಿಸಿಕಲ್ ಜೊತೆಗೆ ಟ್ರೇಡ್ ಟೆಸ್ಟ್ ನಾಲೆಜ್ ಕೂಡ ಕೊಡ್ತಾ ಇದೀವಿ. ನೀವು ಫಿಸಿಕಲ್ಗೆ ಬಂದು ಜಾಯಿನ್ ಆಗಿ ಈ ಸರಿ ನಾನು CISF ಟ್ರೇಡ್ಸ್ಮನ್ ದಲ್ಲಿ ಜಾಯಿನ್ ಆಗಬೇಕು, ನಾನು 100% ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಆಗಬೇಕು, ಟ್ರೇಡ್ ಟೆಸ್ಟ್ ಕೂಡ ನಾನು ಕ್ಲಿಯರ್ ಮಾಡ್ಬೇಕಂತ ನೀವೇನಾದ್ರೂ ಕನ್ಸನ್ನ ಕಟ್ಕೊಂಡಿದ್ದೀರಿಯಪ್ಪ ಅಂದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಸೊ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಫುಡ್ ಅಂಡ್ ನಿಮ್ಗೆ ಊಟದ ವ್ಯವಸ್ಥೆ ಕೂಡ ಕೊಡ್ತಾ ಇದೀವಿ. ನೀವೇನಾದ್ರೂ ಬಂದು ಫಿಸಿಕಲ್ ಬ್ಯಾಚ್ಗೆ ಜಾಯಿನ್ ಆಗ್ಬೇಕಂತ ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದೀವಿ. ಆದಷ್ಟು ಬೇಗನೆ ಇವತ್ತಿನಿಂದ ಹಿಡಿದು ಅಡ್ಮಿಷನ್ ಕೂಡ ಪ್ರಾರಂಭವಾಗಿದಾವೆ. ಬೇಗನೆ ಬಂದು ಅಡ್ಮಿಷನ್ ಗಳನ್ನ ತಗೊಂಡು ಈ ಸಾರಿ ನೀವು ಕಟ್ಟಿರ್ತಕ್ಕಂಥ ಕನಸನ್ನ ಈಡೇರಿಸಬೇಕು. ಓಕೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಸ್ನೇಹಿತ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದಪ್ಪ ಅಂದ್ರೆ, ನಿಮ್ಮ ಸಿಸ್ಟರ್ ಬ್ರದರ್ ಯಾರಾದ್ರೂ ಅರ್ಜಿಗಳನ್ನ ಸಲ್ಲಿಸ್ತಿರಪ್ಪ ಅಂದ್ರೆ ಅವ್ರನ್ನು ಕೂಡ ಕರ್ಕೊಂಡು ಬಂದು ಅಡ್ಮಿಷನ್ ಗಳನ್ನ ಮಾಡ್ಕೊಂಡು ನಮ್ಮ ಹತ್ರ 1600 ಅಂದ್ರೆ 400 ಮೀಟರ್ ಜಿಲ್ಲಾ ಕ್ರೀಡಾಂಗಣ ಟ್ರ್ಯಾಕ್ ಕೂಡ ಇದೆ. ಅದರ ಜೊತೆಗೆ ನೀವೇನಾದ್ರೂ ಆ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ CISF ನಲ್ಲಿ ಯಾವುದೇ ಒಂದು ಗ್ರೌಂಡ್ ನಲ್ಲಿ ರನ್ನಿಂಗ್ ಬಿಟ್ಟರು ಕೂಡ 100% ಫಿಸಿಕಲ್ ಪಾಸ್ ಆಗೇ ಆಗ್ತೀರಾ. ಆ ತರ ನಮ್ಮಲ್ಲಿ ಗ್ರೌಂಡ್ ಕೂಡ ವ್ಯವಸ್ಥೆ ಇದೆ, ಬಂದು ಜಾಯ್ನ್ ಆಗಿ. ಇಲ್ಲಿ HJ ಡಿಫೆನ್ಸ್ ಅಕಾಡೆಮಿಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ 8277723340. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಪ್ರತಿ ಒಂದು ನಿಮ್ಗೆ ಅಡ್ಮಿಷನ್ ಇನ್ಫಾರ್ಮೇಶನ್ ಕೂಡ ಸಿಗ್ತದ. ಓಕೆ, ಈ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಾನು ನಿಮ್ಗೆ ಫಿಸಿಕಲ್ ಪಾಸ್ ಆದ್ಮೇಲೆ ಸೊ ಏನೇನೆಲ್ಲ ಇರ್ತದೆ ಎಕ್ಸಾಮ್ ನಲ್ಲಿ, ಸೊ ಎಕ್ಸಾಮ್ ಸಿಲೆಬಸ್ ಏನು, ಅದರ ಜೊತೆಗೆ ನಾವು ಎಕ್ಸಾಮ್ ತರಬೇತಿನೂ ಕೂಡ ಕೊಡ್ತಾ ಇದೀವಿ. ನಿಮ್ಗೆ ಫಿಸಿಕಲ್ ಮತ್ತು ಎಕ್ಸಾಮ್ ಎರಡನ್ನೂ ಕೂಡ ಬೇಕು ಸರ್. ನಮಗೆ ಎರಡನ್ನೂ ಫಿಸಿಕಲ್ ಪಾಸ್ ಆದ್ಮೇಲೆ ಮತ್ತೆ ಎಕ್ಸಾಮ್ ಇರ್ತದೆ ಸರ್, ಎಕ್ಸಾಮಿಗೆ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ಅಂತಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ
2 ತಿಂಗಳ ಕೋರ್ಸ್ಗಳನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಫಿಸಿಕಲ್ ಒಂದೇ ಮಾಡೋದ್ರಿಂದ ಯೂಸ್ ಇಲ್ಲ, ಎರಡನ್ನೂ ಕೂಡ ನೀವು ಬಂದು ಅಡ್ಮಿಷನ್ ಮಾಡ್ಕೊಂಡ್ರೆ ಆದಷ್ಟು ಒಳ್ಳೇದೇ. ಅಡ್ಮಿಷನ್ಗಳನ್ನ ಮಾಡ್ಕೊಳ್ಳಿ. ಓಕೆ, ಇನ್ನೂ ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಪ್ಪ ಅಂದ್ರೆ, ಸೊ ಟ್ರೇಡ್ ಟೆಸ್ಟ್ ನಾನು ಆಲ್ಮೋಸ್ಟ್ ಆಲ್ ನಿಮಗೆ ನಮ್ಮ ಅಕಾಡೆಮಿಯಲ್ಲಿ ಟ್ರೇಡ್ ಟೆಸ್ಟ್ ಯಾವ ತರ ನಡೀತದೆ ಅಂತ ಹೇಳಿಕೆಸಿಂದ ನಿಮ್ಗೆ ಅದ್ರ ಬಗ್ಗೆನೂ ಕೂಡ ನಾನೇ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ, ಡೌಟೇ ಇಲ್ಲ. ಓಕೆ, ಬಂದು ಆದಷ್ಟು ಬೇಗನೆ ಜಾಯ್ನ್ ಆಗಿ. ನಿಮ್ಮ ಸ್ನೇಹಿತ ಏನಾದರೂ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದಪ್ಪ ಅಂದ್ರೆ, ಸೊ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಗೆ ತಲುಪು ಹಾಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಲೈಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಏನ್ ಕಾಣ್ತಾ ಇದೆ, ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ಸೊ ಯಾವ ತರ ಗ್ರೌಂಡ್ ಇದೆ, ಯಾವ ತರ ಓಡಿಸ್ತಾ ಇದಾರ, ಯಾವ ತರ ಟ್ರೇಡ್ ಟೆಸ್ಟ್ ಅನ್ನ ಚೆಕ್ ಮಾಡ್ತಾ ಇದಾರ, ನಿಮ್ದು ಯಾವ ಡೇಟಿಗೆ ಬಂದಿದೆ, ಸೊ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾನೆ ಹೋಗ್ತೀನಿ. ಹೋದ ವರ್ಷಗಳ ವಿಡಿಯೋಗಳನ್ನ ನೋಡ್ಕೋಬಹುದು. ಪ್ರತಿ ಒಂದು ಇನ್ಫಾರ್ಮೇಶನ್ CISF ಡ್ರೈವರು ಮತ್ತು ಟ್ರೇಡ್ಸ್ಮನ್ ಎರಡೂ ಕೂಡ ನಾನು ಟ್ರೇಡ್ ಟೆಸ್ಟ್ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಓಕೆ, ಪ್ರತಿ ಒಂದು ಸ್ಟೂಡೆಂಟ್ ಕಮೆಂಟ್ ಅನ್ನ ಹಾಕಿ, ಯಾವ ಟ್ರೇಡಿಗೆ ಹಾಕಿದ್ರಲ್ಲ ಕಮೆಂಟ್ ಅನ್ನ ಹಾಕಿ. ಈ PDF ಏನಾದರೂ ಬೇಕಾಗಿದ್ರೆ, ಸೊ ಅದ್ರ ಜೊತೆಗೆ ನೋಟಿಫಿಕೇಶನ್ ಜೊತೆಗೆ ಅದು ಟೆಂಟೇಟಿವ್ ನೋಟಿಸ್ ಬೇಕಾಗಿತ್ತಪ್ಪ ಅಂದ್ರೆ ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀವಿ, ಹೋಗಿ ವಿಸಿಟ್ ಕೊಟ್ಟು ಅದನ್ನು ಕೂಡ ನೋಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.